ಓಕೆ ಅಧ್ಯಕ್ಷರೇ, ಕುಮಾರಸ್ವಾಮಿ ಪದೇ ಪದೇ ನಾವು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಯಿತು ಅಂತ ಏನಿದೆ, ಕೇಂದ್ರ ಸರ್ಕಾರದ ಈಗ ಇದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾಗೆ ಈಗ ನೀವು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅಹವಾಲು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೊಟ್ಟರು ಅವ್ರೇನು ಮಾಡ್ಲಿಕ್ಕೆ ಆಗೋದೂ ಇಲ್ಲ, ಅವ್ರ ಕೈಲಿ ಶಕ್ತಿನೂ ಇಲ್ಲ. ಫೈನಾನ್ಸ್ ಕಮಿಷನ್ನು ಕೊಟ್ಟಾಗಿದೆ. ಇಲ್ಲಿ ದೇಶ ಬೆಳಗ್ಗೆನೂ ಅದನ್ನೇ ಹೇಳಿದೆ, 1952ನಲ್ಲಿ ಫೈನಾನ್ಸ್ ಕಮಿಷನ್ ಪ್ರಥಮವಾಗಿ ಏನು ಪ್ರಾರಂಭ ಆಯಿತು, ನಂತರ ಪ್ಲಾನಿಂಗ್ ಕಮಿಷನ್ ಅಂತ ಬಂತು. ಪ್ಲಾನಿಂಗ್ ಕಮಿಷನ್ನು ಫೈನಾನ್ಸ್ ಕಮಿಷನ್ನು ಅವ್ರು ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ಕೆಲವು ಮಾರ್ಪಾಡುಗಳೇನು ಮಾಡಬೇಕು ಅಂತ ಅವೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಮಾಜಿ ಮುಖ್ಯಮಂತ್ರಿಗಳು ಹೇಳಿದಂಥ ರೀತಿಯಲ್ಲಿ ಇಲ್ಲಿ ನರೇಗಾದ ನಾನು ಬೆಳಗ್ಗೆ ಹೇಳಿದೆ, ನಾನು ಮುಖ್ಯಮಂತ್ರಿ ಇದ್ದಾಗ ಹೌದು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ 50 ಜನ ಹೆಚ್ಚುವರಿಯಾಗಿ ಕೊಟ್ಟಿದ್ದನ್ನು ಹೇಳಿದ್ದೇನೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ. ಅದರ ಜೊತೆಗೆ ನೀವು NDRF ದುಡ್ಡು ಬರಲಿಲ್ಲ ಅಂತ ಏನು ಹೇಳ್ತೀರಿ? NDRF ದುಡ್ಡನ್ನ ನೀವೇನು ಕೇಳ್ತಾ ಇದ್ದೀರಿ? ಆ ಮಟ್ಟದಲ್ಲಿ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ, ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥ ನಿಮ್ಮ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಏನಿದೆ, ಆ ಫೈನಾನ್ಸ್ ಕಮಿಷನ್ನು ಪ್ರತಿ ವರ್ಷಕ್ಕೆ ಮುಂದಿನ 5 ವರ್ಷಕ್ಕೆ ಅವ್ರದ್ದೇನೋ ಹಣ ಅವ್ರೇನು ಅದನ್ನು ಪೂಲ್ ಮಾಡ್ತಾರೆ, ಅಲ್ಲಾಗಲೇ ಕ್ಲಿಯರೆನ್ಸ್ ಕೊಟ್ಟುಬಿಟ್ಟಿದ್ದಾರೆ 5 ವರ್ಷಕ್ಕೆ. ನೀವು ಯಾವ ಒಂದು ದೊಡ್ಡ ಮಟ್ಟದ ಅನಾಹುತಗಳಾದರೂ ವಿಶೇಷ ಪ್ಯಾಕೇಜು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದ್ದಾಗೆಲ್ಲಾದರೂ ಒಂದು ಸ್ವಲ್ಪ ಕೊಡ್ಬೋದು ಅವರು. ಆದರೆ ಏನು ಫಿಕ್ಸ್ ಮಾಡಿದ್ದಾರೆ, NDRF ಇರಲಿ SDRF ಇರಲಿ, ಇವತ್ತು ಪರ್ಸೆಂಟೇಜ್ ಇಟ್ಟಿದ್ದಾರೆ. SDRFನಲ್ಲಿ 25% ರಾಜ್ಯ ಸರ್ಕಾರ ಹಾಕ್ತೀವಿ, 75% ಅವ್ರು ಕೊಡ್ತಾರೆ. NDRFನಲ್ಲೂ ಅಷ್ಟೇ, ಈಗಾಗಲೇ ಹಣ ನಿಗದಿ ಆಗೋಗಿದೆ. ಅದು ಬಿಟ್ಟು ನಿಮಗೆ 4,000 10,000 ಕೋಟಿ ಕೊಡ್ತಾರೆ ಅಂತಕ್ಕಂಥದ್ದು ನಾನೀಗ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಇರ್ತಕ್ಕಂಥ ಮಾರ್ಗಸೂಚಿಗಳು ಇದೇನಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದನ್ನು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ. ಅದರಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಡ್ತೀವಿ, ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲೇ ಅರ್ಥ ಇಲ್ಲ. ಈಗ 16ನೇ ಹಣಕಾಸು ಆಯೋಗ ಏನು ಬರುತ್ತೆ, ಅಲ್ಲಿ ಅವರೇನೀಗ 28 ರಾಜ್ಯಕ್ಕೆ ಪುನಃ ಹೊರಡ್ತಾರಲ್ಲ ಕೂತು ಚರ್ಚೆ ಮಾಡಲಿಕ್ಕೆ, ಆಯಾ ರಾಜ್ಯಕ್ಕೆ ಬಂದಾಗ ನೀವು ಪ್ರಿಪೇರ್ ಮಾಡಿ 14ರಲ್ಲಿ ಏನಾಗಿತ್ತು, 15ರಲ್ಲಿ ನಮಗೇನು ನಷ್ಟ ಆಗಿದೆ, ಈಗ ನಮಗೇನು ದಯವಿಟ್ಟು ಸ್ವಲ್ಪ ಕನ್ಸೆಷನ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ, ಇದನ್ನು ನೀವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡ್ರೆ ಇದಕ್ಕೇನು ನಿಮಗೆ ಸಿಗಲ್ಲ. ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಇದು, ಇದನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಸೆಸ್ಸು ಸರ್ಚಾರ್ಜು ನಮಗೆ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರವೇ ಎಲ್ಲ ತಗೋತಾ ಇದೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, 14 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು, 14 ಬಜೆಟ್, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರಿಗೂ ಇಲ್ಲ. ನಾವೆಲ್ಲ ಸಣ್ಣ ಮಕ್ಕಳಿಂದ ಆಗೋದ್ರೆ ಪ್ರೈಮರಿ ಸ್ಕೂಲಲ್ಲಿದ್ದೀವಿ, ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ 14 ಬಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸೆಸ್ಸು ಸರ್ಚಾರ್ಜ್ ಯಾತಕ್ಕೆ ತಂದಿದ್ದಾರೆ, ಯಾತಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಯಾತಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ, ಯಾರು ತಪ್ಪಿಸ್ತಾ ಇದ್ದಾರೆ? ಇಲ್ಲಿ ಸೆಸ್ಸು ಸರ್ಚಾರ್ಜ್ ಬಂದಿದ್ದಾಕೆ 2017 GST ಬಂತು. ಆ GST ಕಾಂಪನ್ಸೇಷನ್ನ ಮುಂದಿನ 5 ವರ್ಷಕ್ಕೆ ಕೊಡ್ತಕ್ಕಂಥ ನಿರ್ಧಾರಗಳಾಯಿತು. ಅದರ ಮೇಲೆ ಸೆಸ್ಸು ಸರ್ಚಾರ್ಜ್ ಏನು ಬರ್ತಿದೆ, ಆ ಅಮೌಂಟನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಇದು ಇರ್ತಕ್ಕಂಥದ್ದು. ಅದರ ಮೇಲೆ ಇವತ್ತೇನು ಹೇಳ್ತಾ ಇದ್ದೀರಿ, 14th ಫೈನಾನ್ಸ್ ಕಮಿಷನಿಂದ ನಮಗೇನು ಅಲಾಟ್ಮೆಂಟ್ ಇತ್ತು, ಈ 15ನೇ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತೀರಿ? 14th ಫೈನಾನ್ಸ್ ಕಮಿಷನ್ ನಿಮಗೆ ಕೊಟ್ಟಿದ್ದು 1,51,000 ಬಂದಿರಬೇಕು. ಈಗಿನ 15th ಫೈನಾನ್ಸ್ ಕಮಿಷನ್ನಲ್ಲೂ ಬಹುಶಃ ನಿಮಗೆ ಈಗ ಮತ್ತೆ 44,000 ಕೋಟಿ ಮೊನ್ನೆ ಇಂಟೀರಿಯಂ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈಗ ಅದನ್ನು ಸೇರಿಸ್ಕೊಂಡ್ರೆ 1,71,000 1,74,000 ಬರುತ್ತೆ ಈಗ ನಮಗೆ. ಅಲ್ಲೇನು ಕಡಿಮೆ ಏನಾಗಿಲ್ಲ. ಇಲ್ಲಿ ಹೇಳ್ತಕ್ಕಂಥ ನಿಮ್ಮ ವಾದ, ಅದಕ್ಕೆ ಹೇಳಿದ್ದು ಚರ್ಚೆ ಮಾಡೋಣ ಅಂತ ಹೇಳಿ. ಪದೇ ಜನಗಳ ಮುಂದೆ ನಮ್ಗೆ ಅನ್ಯಾಯ ಆಗಿದೆ. ಪಾಪ ಜನಕ್ಕೇನು ಗೊತ್ತಿರ್ತದೆ, ಇರಬೇಕೇನೋ ಅನ್ಕೋತಾರೆ. ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಸೆಸ್ಸು ಸರ್ಚಾರ್ಜ್ನ ವಿಷಯದಲ್ಲಿ ಇಷ್ಟೊಂದು ಹುಡುಗಾಟಿಕೆನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ? ಇವತ್ತು ಕೋವಿಡ್ನ ಅನಾಹುತಗಳಾಯಿತು. ಇವತ್ತು ಮುಂದಿನ ಒಂದು 50 ವರ್ಷಕ್ಕೆ ಅಂತೇಳಿ ಸಾಲ ಕೊಟ್ಟಿದ್ದಾರೆ ರಾಜ್ಯಗಳಿಗೆ. ಆ ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ಬರ್ತಕ್ಕಂಥದ್ದಕ್ಕೆ ಅಲ್ಲಿ ಮ್ಯಾಚಿಂಗ್ ಕೊಡಬೇಕಾಗ್ತದೆ. ಅಲ್ಲಿ ಇದೆಲ್ಲ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಇಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.